ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾನ್ಶಿ ವ್ಲಾಗ್ಸ್. ಮೊದಲು ನಾನು ಈ ಚಾನಲ್ ನೇಮನ್ನು ವಿಭಿನ್ನ ವಿಷಯ ಅಂತ ಇಟ್ಟಿದ್ದೆ, ಬಟ್ ನಾನಿವಾಗ ಚಾನಲ್ ನೇಮನ್ನು ಚೇಂಜ್ ಮಾಡಿದ್ದೇನೆ, ರಿಯಾನ್ಶಿ ವ್ಲಾಗ್ ಅಂತ ಇಟ್ಕೊಂಡಿದ್ದೇನೆ. ಮೊದಲು ಈ ಚಾನಲಲ್ಲಿ ಕೇವಲ ರೆಸಿಪಿ ಮಾತ್ರ ಬರ್ತಾಯಿತ್ತು, ಅಂದರೆ ಅಡುಗೆ ಕುಕ್ಕಿಂಗ್ ಚಾನಲನ್ನು ಮಾಡ್ಕೊಂಡಿದ್ದೆ. ಬಟ್ ಇವಾಗ ನಾನು ಇದನ್ನು ಡೈಲಿ ವ್ಲಾಗನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೇನೆ. ತುಂಬ ದಿನದಿಂದ ಡೈಲಿ ವ್ಲಾಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ, ಬಟ್ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೇನೆ. ಎಲ್ಲರೂ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ನಾನು ಮೊದಲಿಗೆ ಬೆಳಗ್ಗೆನೇ ಎದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಚಿಯಾ ಸೀಡ್ಸನ್ನು ರಾತ್ರಿ ನೆನೆ ಹಾಕಿರ್ತೇನೆ. ಅದು ಮತ್ತು ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡಿ ಬಿಸಿ ನೀರಿಗೆ ಹಾಕಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿತೇನೆ. ಇದು ನನಗೆ PCOD ಇರೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ ಹೆಲ್ದಿಗೆ, ಹಾಗೆಯೇ ವೆಯ್ಟ್ ಲಾಸಿಗೆ ಸಹ ತುಂಬ ಹೆಲ್ಪ್ ಆಗ್ತದೆ. ನಂತರ ಸ್ವಲ್ಪ ಮನೆ ಕೆಲಸನ ಮಾಡಿಬಿಟ್ಟು ತಿಂಡಿ ಮಾಡ್ಕೊಳ್ತೇವೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ಈರುಳ್ಳಿ ದೋಸೆನ ಮಾಡಿದರು. ಈರುಳ್ಳಿ ದೋಸೆ ಅಂದರೆ ನೀರು ದೋಸೆ ಬ್ಯಾಟರ್ ಉಂಟಲ್ಲ, ಅದಕ್ಕೇ ಈರುಳ್ಳಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಈ ರೀತಿ ದೋಸೆಯನ್ನು ಹಾಕುವಂಥದ್ದು. ತುಂಬ ಟೇಸ್ಟಿಯಾಗಿರ್ತದೆ, ರುಚಿಯಾಗಿರ್ತದೆ. ಹಾಗೆಯೇ ತಿಂಡಿ ತಿಂದು ಸ್ವಲ್ಪ ಮನೆ ಕೆಲಸನ ಮುಗಿಸ್ಬಿಟ್ಟು ನಂತರ ಮಗಳಿಗೆ ತಿಂಡಿನ ತಿನ್ನಿಸ್ಬಿಟ್ಟು ಅವಳಿಗೆ ಸ್ನಾನವನ್ನು ಮಾಡಿಸಿ, ಇವತ್ತು ಕೃಷ್ಣಾಷ್ಟಮಿ ಅಲ್ವಾ, ಅವಳಿಗೆ ಶ್ರೀಕೃಷ್ಣ ವೇಷವನ್ನು ಹಾಕಬೇಕು ಅಂತ ಅವಳನ್ನು ತಯಾರು ಮಾಡ್ತಾಯಿದ್ದೆ. ನೋಡಿ, ಅವಳಿಗೆ ಮೊಬೈಲನ್ನು ಹಾಕ್ಕೊಟ್ಬಿಟ್ಟು ನಾನಿಲ್ಲಿ ರೆಡಿ ಮಾಡುವಂಥದ್ದು. ಇಲ್ಲಾಂದರೆ ಅವಳು ಎಂತ ಸಹ ರೆಡಿ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವಳಿಗೆ ಮೊಬೈಲನ್ನು ಹಾಕಿಬಿಟ್ಟು ಕೊಟ್ಟರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಹೇಗೆ ಸಹ ರೆಡಿ ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಮೊಬೈಲ್ ಹಾಕ್ಕೊಟ್ಟಿದ್ದೇನೆ. ಇವಾಗಿನ ಮಕ್ಕಳೇ ಹಾಗೆ, ಮೊಬೈಲನ್ನು ಒಂದು ಕೊಟ್ಬಿಟ್ರೆ ಸಾಕು ಅವರಿಗೆ, ಮತ್ತೆ ಎಂತ ಸಹ ಬೇಡ. ಹಾಗೆಯೇ ನಾನಿವತ್ತು ಇವಳಿಗೆ ಮನೆಯಲ್ಲೇ ಸಿಂಪಲಾಗಿ ರೆಡಿ ಮಾಡಿಬಿಟ್ಟು ಫೋಟೋಸನ್ನು ತೆಗಿಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಟೆಂಪಲಿಗೆಲ್ಲ ಕರ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ ಈ ವರ್ಷ, ಯಾಕೆಂದರೆ ನಮಗೆ ಸೂತಕ ಬಂದದ್ರಿಂದ ನಮಗೆ ಟೆಂಪಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಮ್ಮ ಮನೆಯಲ್ಲಿ ಇನ್ನೂ ಒಂದು ಬೇಬಿ ಬಂತು, ಹಾಗೆ ಇವಳನ್ನು ಮನೆಯಲ್ಲೇ ಸಿಂಪಲಾಗಿ ರೆಡಿ ಮಾಡಿಬಿಟ್ಟು ಸ್ವಲ್ಪ ಫೋಟೋಶೂಟನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗೆಯೇ ಇವಳಿಗೆ ರೆಡಿ ಮಾಡಲಿಕ್ಕೆ ಮೊಬೈಲನ್ನು ಹಾಕಿ ಚಿಂಟು ಕಾರ್ಟನನ್ನು ಹಾಕಿಬಿಟ್ಟು ಚೆನ್ನಾಗೇ ರೆಡಿ ಮಾಡಿದೆ. ಅವಳೇ ಸುಮ್ಮನೆ ಕೊಟ್ಟಳು, ಮೊಬೈಲ್ ಹಾಕಿ ಕೊಟ್ಟರೆ ಏನು ಮಾಡಲಿಕ್ಕೆ ಸಹ ಕೊಡ್ತಾಳೆ. ನೋಡಿ, ನಾನಿಲ್ಲಿ ಹಾಕಿರುವಂಥ ಜ್ಯುವೆಲರ್ಸ್ ಎಲ್ಲ ಆರ್ಟಿಫಿಷಿಯಲ್, ಕೈ ಪಟ್ಟಿ ಮಾತ್ರ ನಾನೇ ಮಾಡಿರುವಂಥದ್ದು. ಈ ಜಡೆಗೆಲ್ಲ ಬರ್ತದಲ್ಲ ಬಿಲ್ಲೆಗಳು, ಅದಕ್ಕೇ ಗೋಲ್ಡನ್ ಬಳ್ಳಿಯನ್ನು ಹಾಕಿಬಿಟ್ಟು ಕೈಪಟ್ಟಿಯನ್ನು ಮಾಡಿರುವಂಥದ್ದು. ಹಾಗೆ ಪೌಂಡ್ಸನ್ನು ಹಾಕಿಬಿಟ್ಟು ಐಬ್ರೋಸಿಗೆ ಪೆನ್ಸಿಲನ್ನು ಹಾಕಿದ್ದೇನೆ. ನಂತರ ತುಟಿಗೆ ಸ್ವಲ್ಪ ಬೀಟ್ರೂಟ್ ಪೇಸ್ಟ್ ಉಂಟಲ್ಲ, ಅದನ್ನು ತೆಂಗಿನೆಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೇನೆ. ಅದು ಲಿಪ್ಸ್ಟಿಕ್ ಥರನೇ ರೆಡ್ಡಾಗಿ ಕಾಣ್ತಾ ಇತ್ತು. ಹಾಗೆಯೇ ಹಣೆ ಮೇಲೆ ಮತ್ತು ಕಣ್ಣಿನ ಆಚೆ ಈಚೆ ಸ್ವಲ್ಪ ಲಿಪ್ಸ್ಟಿಕ್ಕನ್ನು ಹಾಕಿದ್ದೇನೆ. ಮತ್ತು ವೈಟ್ ಕಲರಿದ್ದು ಅದು ಪೌಂಡ್ಸನ್ನು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಕಿರುವಂಥದ್ದು. ಮತ್ತು ಏನು ಸಹ ಕೆಮಿಕಲನ್ನು ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ ನಾನಿಲ್ಲಿ. ನೋಡಿ, ಅವಳು ತುಂಬ ಮೂಡಿಯಾಗಿದ್ಲು, ಅಂದರೆ ಅವಳ ಮೂಡ್ ಚೆನ್ನಾಗಿರಲಿಲ್ಲ ಇವತ್ತು. ಸ್ನಾನ ಮಾಡಿದ ತಕ್ಷಣ ಮಲಗ್ತಿದ್ಲಲ್ಲ, ಹಾಗಾಗಿ ಸ್ವಲ್ಪ ಸಹ ಇವತ್ತು ಅವಳೇನು ನಗಾಡಿಸ್ಲಿಕ್ಕೆ ಆಗಲಿಲ್ಲ ನಮಗೆ. ಒಂದು ಫೋಟೋಗೆ ಸಹ ಚೆನ್ನಾಗಿ ಅವಳು ಪೋಸನ್ನು ಕೊಡಲಿಲ್ಲ, ಒಂದು ಸ್ವಲ್ಪ ಸಹ ನಗುನೇ ಬರಲಿಲ್ಲ ಅಂತ ಹೇಳ್ಬೋದು ಅವಳಿಗೆ. ನೋಡಿ, ನಿದ್ದೆ ಬಂದಾಗ ಹೇಗೆ ಮಾಡ್ತಾರೆ ಮಕ್ಕಳು, ಹಾಗೇ ಮಾಡ್ತಾಯಿದ್ಲು ಫುಲ್ಲು. ಹಾಗೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ದೇವಸ್ಥಾನಗಳಲ್ಲೆಲ್ಲ ತುಂಬ ಚೆನ್ನಾಗಿ ಫಂಕ್ಷನ್ಸ್ ಎಲ್ಲ ನಡೀತಾ ಇರ್ತದೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಚೆನ್ನಾಗಿ ಕೃಷ್ಣನ ವೇಷವನ್ನು ಹಾಕ್ಕೊಂಡು ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇರ್ತಾರೆ. ನಮ್ಮೂರಲ್ಲಿ ಸಹ ದೇವಸ್ಥಾನದಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆ ಇತ್ತು. ನಮಗೆ ಸೂತಕ ಇಲ್ಲದೆ ಇದ್ದಿದ್ದರೆ ನಾನು ನನ್ನ ಮಗಳನ್ನು ಸಹ ಕರ್ಕೊಂಡು ಹೋಗ್ತಾಯಿದ್ದೆ. ಇರಲಿ, ನೆಕ್ಸ್ಟ್ ಮುಂದಿನ ವರ್ಷ ಇಬ್ಬರು ಮಕ್ಕಳು ಇರ್ತಾರಲ್ಲ, ಒಬ್ಬರಿಗೆ ಕೃಷ್ಣ ಹಾಗೆ ಇನ್ನೊಬ್ಬರಿಗೆ ರಾಧೆ ವೇಷವನ್ನು ಹಾಕಿಬಿಟ್ಟು ಒಟ್ಟಿಗೆ ಕರ್ಕೊಂಡೋದ್ರೆ ಆಯಿತು. ನೋಡಿ, ಇವಳೀಗ ತುಂಬ ಟಾರ್ಚರ್ ಆಯಿತು ಅಂತ ಅನಿಸ್ತದೆ ಅವಳಿಗೆ. ಈ ಜ್ಯುವೆಲರ್ಸ್ ಪೇಟ ಅದನ್ನೆಲ್ಲ ಹಾಕಿಬಿಟ್ಟು ಎಲ್ಲವನ್ನು ಕಿತ್ತಾಕಲಿಕ್ಕೆ ಶುರು ಮಾಡಿಕೊಂಡ್ಳು. ನೋಡಿ, ಹೀಗೆ ಒಂದೊಂದನ್ನೇ ತೆಗೆದು ಹಾಕ್ತಾಯಿದ್ಲು. ಹಾಗೆ ನಾವು ಫೋಟೋಶೂಟನ್ನು ಸ್ಟಾಪ್ ಮಾಡಿದ್ವಿ. ಹಾಗೆ ಸ್ವಲ್ಪ ಫೋಟೋಸ್ ಚೆನ್ನಾಗಿ ಪೋಸ್ ಕೊಟ್ಟಿದ್ಲು, ಹಾಗೆ ಸ್ವಲ್ಪ ಫೋಟೋಸ್ ಸಹ ಹೀಗೆ ಚೆನ್ನಾಗಿ ಬಂದಿತ್ತು ನೋಡಿ.
ಹಾಗೆಯೇ ಫೋಟೋಶೂಟ್ ಎಲ್ಲ ಆದ ನಂತರ ನಾನಿಲ್ಲಿ ಮಗಳಿಗೆ ಬೀಟ್ರೂಟ್ ಪ್ಯೂರಿಯನ್ನು ಮಾಡ್ತಾಯಿದ್ದೇನೆ. 10 ಗಂಟೆ ಅಥವಾ 11 ಗಂಟೆ ಟೈಮಿಗೆಲ್ಲ ನಾನು ಮಗಳಿಗೆ ಒಂದು ಫ್ರೂಟ್ಸ್ ಅಥವಾ ಈ ಥರ ಪ್ಯೂರಿಯನ್ನು ಕೊಡ್ತೇನೆ. ಕ್ಯಾರೆಟ್ ಪ್ಯೂರಿ ಅಥವಾ ಬೀಟ್ರೂಟ್ ಪ್ಯೂರಿ, ಯಾವುದಾದ್ರೂ ಒಂದು ವೆಜಿಟೇಬಲ್ಸ್ ಅಥವಾ ಹಣ್ಣನ್ನು ಪ್ಯೂರಿ ಮಾಡಿ ಕೊಡುವಂಥದ್ದು. ಇಲ್ಲಾಂದರೆ ಹಣ್ಣಾದರೆ ಹಸಿಯನ್ನೇ ಹಾಗೆ ಕಟ್ ಮಾಡಿ ಕೊಡ್ತೇನೆ, ತಿಂತಾಳೆ. ವೆಜಿಟೇಬಲ್ಸ್ ಎಲ್ಲ ತಿನ್ನೋದಿಲ್ಲ ಹಸಿ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಹಸಿ ಕೊಡಬಾರ್ದು ಮಕ್ಕಳಿಗೆ, ಬೇಯಿಸಿನೇ ಕೊಡಬೇಕು. ಬಟ್ ಬೇಯಿಸಿ ಕೊಟ್ಟರೆ ಅವಳು ತಿನ್ನೋದಿಲ್ಲ. ಹಾಗಾಗಿ ನನಗೆ ಪ್ಯೂರಿ ಮಾಡಿ ಕೊಡುವಂಥದ್ದು. ನೋಡಿ, ಬೀಟ್ರೂಟನ್ನು ಚೆನ್ನಾಗಿ ನೀರಲ್ಲಿ ಬೇಯಿಸಿಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೇನೆ. ನುಣ್ಣಗೆ ರುಬ್ಕೊಳ್ಬೇಕು ಬೀಟ್ರೂಟನ್ನು. ನೀರನ್ನು ಎಸಿಬಾರ್ದು, ಬೀಟ್ರೂಟ್ ಬೇಯಿಸಿರುವ ನೀರನ್ನು ಎಸಿಲಿಕ್ಕಿಲ್ಲ. ಹಾಗೆಯೇ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ 1 ಚಮಚ ಆಗುವಷ್ಟು ದೇಸಿ ತುಪ್ಪವನ್ನು ತಗೊಂಡಿದ್ದೇನೆ, ಹಸುವಿನ ತುಪ್ಪ. ಅದು ಬಿಸಿಯಾದ ನಂತರ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಬೀಟ್ರೂಟಿನ ನುಣ್ಣಗಿನ ಪೇಸ್ಟನ್ನು ಹಾಕ್ತಾಯಿದ್ದೇನೆ. ನೋಡಿ, ನಾನಿಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸಹ ಹಾಕ್ತಾಯಿದ್ದೇನೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕಿದರೆ ಸಾಕು. ಸ್ವೀಟನ್ನು ಹಾಕೋದು ಬೇಡ, ಯಾಕಂದರೆ ಬೀಟ್ರೂಟ್ ಸ್ವೀಟಾಗಿ ಇರ್ತದೆ. ಹಾಗೆ ನಾನು ಸ್ವೀಟನ್ನು ಹಾಕಲಿಲ್ಲ. ನೋಡಿ, ಇದು ಸ್ವಲ್ಪ ದಪ್ಪ ಆಗುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೌಟ್ ಹಾಕ್ತಾನೆ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡ್ತದೆ. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ಇವಾಗ ಬೀಟ್ರೂಟ್ ಪ್ಯೂರಿ ರೆಡಿಯಾಗಿದೆ. ನೋಡಿ, ಇದನ್ನು ಮಕ್ಕಳಿಗೆ ತಿನ್ನಿಸಿದರೆ ಚೆನ್ನಾಗಿ ತಿಂತಾರೆ. ಹೆಲ್ದಿಗೆ ಸಹ ತುಂಬ ಒಳ್ಳೆಯದು, ಬ್ಲಡ್ಡೆಲ್ಲ ಚೆನ್ನಾಗಿ ಆಗ್ತದೆ. ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಸಹ ಮಾಡಿಕೊಡಿ. ಬೀಟ್ರೂಟ್ ಪ್ಯೂರಿ ಎಲ್ಲ ತಿನ್ನಿಸಿ ಆದ ನಂತರ ನಾನಿಲ್ಲಿ ಮತ್ತೆ ಅಡುಗೆ ಕೆಲಸ ಮಾಡಲಿಕ್ಕೆ ಬಂದಿದ್ದೆ. ಹಾಗೆಯೇ ಒಂದು ದೊಡ್ಡ ಸೈಜಿದ್ದು ಮಾಜ್ ಮೀನಿತ್ತು, ಅಂದರೆ ಪಾಂಪ್ಲೆಟ್ ಮೀನಿತ್ತು. ಅದನ್ನು ಫ್ರೈ ಮಾಡೋಣ ಅಂತ ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಒಂದೇ ಬಿಳಿ ಮಾಜಿರುವಂಥದ್ದು. ಇದನ್ನು ನಮ್ಮ ಯಜಮಾನರು ಮಗಳಿಗೋಸ್ಕರ ತಗೊಂಡು ಬಂದಿದ್ದಾರೆ. ನೋಡಿ, ಇದನ್ನು ಕ್ಲೀನ್ ಮಾಡೋದು ತುಂಬ ಸುಲಭ ಆಯಿತಾ. ಏನಿಲ್ಲ, ಮೇಲ್ಗಡೆ ಇರುವ ಹೆಜ್ರನ್ನೆಲ್ಲ ಈ ರೀತಿಯಾಗಿ ಚಾಕು ಅಥವಾ ಕತ್ತಿಯಿಂದ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಇದ್ರ ಒಳಗಡೆ ವೇಸ್ಟೇಜ್ ಏನು ಜಾಸ್ತಿ ಇರುವುದಿಲ್ಲ. ನಂತರ ಆಚೆ ಈಚೆ ಇರುವ ಈ ರೆಕ್ಕೆ ಪುಕ್ಕಗಳನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೇನೆ. ಹಾಗೆಯೇ ತೆಕ್ಕೊಂಡ್ರೆ ಆಯಿತು. ತುಂಬ ಸ್ಮೂತಾಗಿರ್ತದೆ ಮೀನು, ಈಸಿಯಾಗಿ ಕಟ್ ಮಾಡಲಿಕ್ಕೆ ಹಾಗೆ ಕ್ಲೀನ್ ಮಾಡಲಿಕ್ಕೆ ಬರ್ತದೆ. ನೀವು ಬೇಕಾದರೆ ತಲೆಯನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ನಂತರ ಮೀನನ್ನು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇಡೀ ಮೀನನ್ನು ಹಾಗೆಯೇ ಫ್ರೈ ಮಾಡ್ತಾಯಿದ್ದೇನೆ. ಹಾಗಾಗಿ ತಲೆಯನ್ನು ಕಟ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನೋಡಿ, ನಾನಿಲ್ಲಿ ಬಾಲವನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ತೆಗೆದಿದ್ದೇನೆ. ಇವಾಗ ಈ ತಲೆಯ ಭಾಗ ಉಂಟಲ್ಲ, ಇಲ್ಲಿ ಸ್ವಲ್ಪ ಕತ್ತರಿಸ್ಕೊಂಡ್ರೆ ಸಾಕು. ಅದ್ರ ಒಳಗಿರುವ ಕರಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿಕ್ಕಾಗ್ತದೆ. ನೋಡಿ, ಈ ರೀತಿಯಾಗಿ ಕತ್ತರಿಸ್ಕೊಂಡು ತೆಗೆದ್ರೆ ಆಯಿತು. ಅದರೊಳಗಡೆ ಜಾಸ್ತಿ ಏನೂ ವೇಸ್ಟೇಜ್ ಇರೋದಿಲ್ಲ, ಎಲ್ಲ ಸಹ ಯೂಸ್ ಆಗುವಂಥದ್ದೇ. ಈ ತಲೆಯ ಒಳಗಿರುವ ಈ ಥರ ಇರ್ತದಲ್ಲ, ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಒಳಗಡೆ ಲೋಳೆ ಥರ ಇರ್ತದೆ, ಅದನ್ನು ನೀರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತು ಈ ಹೊಟ್ಟೆ ಭಾಗದಲ್ಲಿ ಕಪ್ಪು ಥರ ಇರ್ತದೆ, ಅದನ್ನು ಸಹ ಉಗುರಿಂದ ಚೆನ್ನಾಗಿ ಕೆರೆಸಿ ತೆಗಿಬೇಕಾಗ್ತದೆ. ನೋಡಿ, ನಂತರ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಮೀನಿಗೆ ಬರೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಬರೆಯನ್ನು ಹಾಕುವಂಥದ್ದು. ನಾನಿಲ್ಲಿ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿರಲಿ ಅಂತ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ರೀತಿ ಮಾಡಿದರೆ ಮಸಾಲ ಹಚ್ಚಲಿಕ್ಕೆ ಸಹ ತುಂಬ ಈಸಿ ಆಗ್ತದೆ. ಮೀನಿನ ಎಲ್ಲ ಭಾಗಕ್ಕೂ ಮಸಾಲೆ ಈಸಿಯಾಗಿ ಹೋಗ್ತದೆ. ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಈ ದೊಡ್ಡ ಮಾಜ್ ಮೀನೆಲ್ಲ ಇದ್ದರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಮಸಾಲ ತುಂಬ ಚೆನ್ನಾಗಿ ಹಿಡಿತದೆ. ಇವಾಗ ಮೀನನ್ನು ಫ್ರೈಗೆ ಕಟ್ ಮಾಡಿ ಆದ ನಂತರ ಈ ಮೀನನ್ನು ಒಂದು 4-5 ನೀರಲ್ಲಿ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ನಾನಿಲ್ಲಿ ಫ್ರೈಗೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಏನಿಲ್ಲ, ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಟಲನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ. ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಮಾರ್ಕೆಟಿಂದ ಫಿಶ್ ಫ್ರೈ ಮಸಾಲ ಹಾಕೋದಾದರೆ ನೀವು ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಬೇಕಾಗ್ತದೆ, ಯಾಕೆಂದರೆ ಆ ಪೌಡರಲ್ಲಿ ಉಪ್ಪಿರ್ತದೆ. ನಂತರ ನಾನಿಲ್ಲಿ 3 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ.
ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಂತರ ನಾನು ಮಾರ್ಕೆಟಿಂದ ತಂದಿರುವಂತಹ ಫಿಶ್ ಫ್ರೈ ಮಸಾಲ ಪೌಡರನ್ನು ಹಾಕ್ತಾಯಿದ್ದೇನೆ. ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಹಾಕಿದ್ದೇನೆ ಅಷ್ಟೇ. ಮಸಾಲ ಬಿಡಬಾರ್ದು ಅಂತ, ಅಂದರೆ ತವಕ್ಕೆ ಹಾಕಿ ಫ್ರೈ ಮಾಡುವಾಗ ಮಸಾಲ ಬಿಡ್ತದೆ ಅಲ್ವಾ ಎಣ್ಣೆಯಲ್ಲಿ, ಹಾಗಾಗಿ ಮಸಾಲವನ್ನು ಹಾಕಿದ್ದೇನೆ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ ಅಂದರೆ ಪೆಪ್ಪರ್ ಪೌಡರ್, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಹಳದಿ ಪೌಡರನ್ನು ಹಾಕಿದ್ದೇನೆ. ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಇದಕ್ಕೆ ಒಂದು ಮೊಟ್ಟೆಯನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿ ಕೋಟಿಂಗ್ ಬರ್ತದೆ. ಮೊಟ್ಟೆ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಪೌಡರನ್ನು ಸಹ ಯೂಸ್ ಮಾಡ್ಕೊಳ್ಬೋದು, ಕೋಟಿಂಗ್ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಫಿಶ್ ಫ್ರೈ ಪೌಡರನ್ನು ಹಾಕಿರೋದ್ರಿಂದ ಮೊಟ್ಟೆ ಮತ್ತು ಕಾರ್ನ್ಫ್ಲೋರನ್ನು ಹಾಕ್ತಾ ಇಲ್ಲ. ನೋಡಿ, ನೀರನ್ನು ನೋಡಿಕೊಂಡು ಹಾಕ್ಕೊಳ್ತಾ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ಇಷ್ಟು ದಪ್ಪ ಕನ್ಸಿಸ್ಟೆನ್ಸಿಗೆ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ನಾನಿವಾಗ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ಮೀನಿಗೆ ಮಸಾಲವನ್ನು ಹಾಕ್ಕೊಳ್ಳೋಣ. ನೋಡಿ, ಮಾಡಿರುವಂಥ ಮಸಾಲೆಯನ್ನು ಮೀನಿನ ಎಲ್ಲ ಭಾಗಕ್ಕೂ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾವು ಹೇಗೆ ಕಟ್ ಮಾಡಿರ್ತೀವಲ್ಲ ಅದರೊಳಗೆಲ್ಲ ಮಸಾಲೆ ಚೆನ್ನಾಗಿ ಹೋಗಬೇಕು. ಈ ಮಸಾಲೆಯನ್ನು ಎಲ್ಲ ಕಡೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ನೀವು ಬೇಕಾದರೆ ಲಿಂಬೆ ಹುಳಿಯನ್ನು ಸಹ ಹಾಕ್ಕೊಳ್ಬೋದು, ಹಾಗೆ ಹುಣಸೆ ಹಣ್ಣಿನ ಹುಳಿಯನ್ನು ಹಾಕ್ಕೊಳ್ಬೋದು. ನಾನು ಫ್ರೈ ಮಾಡಿ ಆದ ನಂತರ ಲಿಂಬೆ ಹುಳಿಯನ್ನು ಹಿಂಡ್ಕೊಂಡು ಫ್ರೈಯನ್ನು ತಿನ್ನುವಂಥದ್ದು, ಹಾಗಾಗಿ ಲಿಂಬೆ ಹುಳಿಯನ್ನು ಹಾಕ್ತಾ ಇಲ್ಲ. ನೀವು ಬೇಕಾದರೆ ಲಿಂಬೆ ಹುಳಿ ಅಥವಾ ವಿನೆಗರನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಹೀಗೆ ಎಲ್ಲ ಕಡೆ ಮಸಾಲೆಯನ್ನು ಹಾಕಿಬಿಟ್ಟು ಮೀನನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವಂಥದ್ದು. ನಂತರ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮೀನು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅಷ್ಟರ ತನಕ ಈಗ ಸಾರಿಗೆ ಮೀನನ್ನು ಅತ್ತೆ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ಮೀನಿನ ಹೆಸರು ರೂಪ್ ಚಾಂದ ಅಂತ. ಇದು ಹೊಳೆಯಲ್ಲಿ ಸಿಗುವ ಮೀನು, ಸಮುದ್ರದಲ್ಲಿ ಸಿಗುವ ಮೀನಲ್ಲ. ಹಾಗೆ ಈ ಮೀನಿನ ಹೆಸರನ್ನು ನಾನು ಮಾವನ ಜೊತೆ ಕೇಳಿದವಾಗ ಅವರು ಹೇಳಿದರು, ಮತ್ತು ನನಗೆ ಗೊತ್ತಿಲ್ಲ ಇದ್ರ ಹೆಸರು ಅದೇನಾ ಅಂತ. ಮೀನು ತುಂಬ ಫ್ರೆಶ್ ಆಗಿತ್ತು. ದೊಡ್ಡ ದೊಡ್ಡ ಮೀನನ್ನೆಲ್ಲ ನಮ್ಮ ಅತ್ತೆನೇ ಕಟ್ ಮಾಡುವಂಥದ್ದು. ನೋಡಿ, ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ದೊಡ್ಡ ಮೀನನ್ನು ನಾವು ಒಂದು ಹೊತ್ತಿನ ಊಟಕ್ಕೆ ಮಾಡ್ತಾ ಇದ್ದೇವೆ. ನೀವು ಸಿಂಗಲ್ ಫ್ಯಾಮಿಲಿ ಆದರೆ ನಿಮಗೆ ಇದು 3 ದಿನ ಆದರೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ದೊಡ್ಡದುಂಟು ಮೀನು. ನಾವು ಮನೆಯಲ್ಲಿ 12 ಮಂದಿ ಇದ್ದೇವೆ, ಹಾಗಾಗಿ ನಮಗೆ ಇದು ಒಂದು ಹೊತ್ತಿನ ಊಟಕ್ಕೆ ಸಾಕಾಗ್ತದೆ. ನೋಡಿ, ಮೊದಲಿಗೆ ಮೀನಿನ ಈ ಹೆಜ್ರನ್ನೆಲ್ಲ ತೆಗಿತಾ ಇದ್ದಾರೆ. ನೀಟಾಗಿ ಅದನ್ನೆಲ್ಲ ತೆಕ್ಕೊಂಡ್ಬಿಟ್ಟು ನಂತರ ಅದರ ರೆಕ್ಕೆ ಪುಕ್ಕವನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡುವಂಥದ್ದು. ಮೊದಲಿಗೆ ತಲೆಯನ್ನು ಕಟ್ ಮಾಡ್ಕೊಳ್ಬೇಕು, ತಲೆಯನ್ನು ಲಾಸ್ಟಿಗೆ ಕಟ್ ಮಾಡುವಂಥದ್ದು. ನೋಡಿ, ತಲೆಯನ್ನು ತೆಗೆದುಬಿಟ್ಟು ಇದನ್ನು 2 ಪೀಸಸ್ಸನ್ನಾಗಿ ಮಾಡ್ತಾರೆ. ಅದರೊಳಗಿರುವ ಕರಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅದನ್ನು 2 ಪೀಸಸ್ಸನ್ನಾಗಿ ಮಾಡ್ತಾರೆ. ನೀವು ಫ್ರೈ ಮಾಡಬೇಕು ಅಂದರೆ ಇದನ್ನು ಉದ್ದುದ್ದವಾಗಿ ಸ್ಲೈಸ್ ಮಾಡಿದರೆ ಚೆನ್ನಾಗಾಗ್ತದೆ. ನಿಮಗೆ ಸಾರು ಮಾಡಲಿಕ್ಕೆ ಆದರೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೋದು. ಯಾವುದೇ ದೊಡ್ಡ ಮೀನು ತಂದರೆ ಸಹ ಹಾಗೆ ಈ ರೀತಿಯಾಗಿ 2 ಪೀಸ್ ಮಾಡಿ ಕಟ್ ಮಾಡಿಕೊಂಡ್ರೆ ದೊಡ್ಡ ದೊಡ್ಡ ಮೀನನ್ನೆಲ್ಲ ಕಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಈ ರೀತಿಯಾಗಿ ಸ್ಲೈಸ್ ಮಾಡ್ತಾಯಿದ್ದಾರೆ, ಚಿಕ್ಕ ಚಿಕ್ಕ ಸ್ಲೈಸ್. ಇದು ಸಾರಿಗೆ ಸ್ಲೈಸ್ ಮಾಡುವಂಥದ್ದು. ಹಾಗೆಯೇ ಲಾಸ್ಟಿಗೆ ತಲೆಯನ್ನು ಸಹ ಕಟ್ ಮಾಡ್ತಾರೆ. ತಲೆಯನ್ನು ಸಹ ಬಿಸಾಕುವುದಿಲ್ಲ. ಮೀನಿನ ತಲೆ ತುಂಬ ಟೇಸ್ಟ್ ಆಗಿರ್ತದೆ, ಹಾಗೆ ಮೀನಿನ ತಲೆಯನ್ನು ನಾವು ತಿನ್ನುವಂಥದ್ದು. ಹಾಗೆ ಅತ್ತೆ ಆ ಕಡೆ ಮೀನನ್ನು ಕಟ್ ಮಾಡ್ತಾಯಿದ್ರು. ನಾನಿಲ್ಲಿ ಮಾಚ್ ಮೀನನ್ನು ಫ್ರೈಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕಿದ್ದೀನಲ್ಲ, ಅದನ್ನು ಫ್ರೈ ಮಾಡೋಣ ಅಂತ ಬಂದಿದ್ದೇನೆ. ನೋಡಿ, ಮೊದಲಿಗೆ ನಾನು ಫ್ರೈ ಮಾಡಲಿಕ್ಕೆ ತವವನ್ನು ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ಒಂದು 4ರಿಂದ 5 ಚಮಚ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಿಮ್ಮಲ್ಲಿ ತೆಂಗಿನೆಣ್ಣೆ ಇದ್ದರೆ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ದೊಡ್ಡ ಮೀನನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ. ಹೀಗೆ ಒಮ್ಮೆ ನೀವು ಎಣ್ಣೆಯನ್ನು ಜಾಸ್ತಿ ಹಾಕಿದರೆ ಮತ್ತೆ ಹಾಕಬೇಕು ಅಂತ ಏನಿಲ್ಲ. ಸ್ವಲ್ಪ ಎಣ್ಣೆ ಹಾಕಿದರೆ ಮತ್ತೆ ಡ್ರೈ ಆಗ್ತದೆ, ಮತ್ತು ಅದು ಕರಟೆ ಹೋಗ್ತದೆ. ನೋಡಿ, ಇವಾಗ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು
ಒಂದು 2 ಸೆಕೆಂಡ್ ಆದರೂ ಬೇಯಿಸ್ಕೊಳ್ಬೇಕಾಗ್ತದೆ, ಅಂದರೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನಂತರ ಇದನ್ನು ಉಲ್ಟಾ ಹಾಕುವ. ನೋಡಿ ಇವಾಗ ಒಂದು 2 ರಿಂದ 3 ಸೆಕೆಂಡ್ ಆಯಿತು, ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಉಲ್ಟಾ ಹಾಕ್ತಾ ಇದ್ದೇನೆ. ನೋಡಿ ಒಂದು ಚೂರು ಮಸಾಲ ಬಿಡಲಿಲ್ಲ, ಎಷ್ಟು ಕ್ಲೀನಾಗಿ ಕೋಟಿಂಗ್ ಬಂದಿದೆ ಅಂತ. ನಿಮಗೆ ಕೋಟಿಂಗ್ ಬೇಡ ಅಂತ ಹೇಳಿದರೆ ಫಿಶ್ ಫ್ರೈ ಮಸಾಲ ಎಲ್ಲ ಹಾಕೋದು ಬೇಡ, ನೀವು ಮೊಟ್ಟೆ ಅಥವಾ ಕಾರ್ನ್ಫ್ಲೋರ್ ಏನೂ ಸಹ ಹಾಕೋದು ಬೇಡ, ಕೇವಲ ಅಚ್ಚ ಪುಡಿಯಿಂದ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು 10 ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಮೀನನ್ನು ತೆಗಿತಾ ಇದ್ದೇನೆ. ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಸಹ ಉಳಿದಿದೆ ನನಗೆ. ಈ ಎಣ್ಣೆಯನ್ನು ಬಿಸಾಕುವಂಥದ್ದು ಮತ್ತು ಯೂಸ್ ಮಾಡ್ತಾ ಇಲ್ಲ ನಾನು. ಡೀಪ್ ಫ್ರೈ ಮಾಡೋದಾದರೆ ಸ್ವಲ್ಪ ಎಣ್ಣೆ ಉಳಿದಿದ್ರೆ ನೆಕ್ಸ್ಟ್ ಮತ್ತೆ ಫ್ರೈ ಮಾಡಲಿಕ್ಕೆ ಇಟ್ಕೊಳ್ತೇವೆ ಅಷ್ಟೇ. ನೋಡಿ ಪಾಂಪ್ಲೆಟ್ ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸ್ಮೂತಾಗಿ ಟೇಸ್ಟಿಯಾಗಿ ಬಂದಿದೆ. ನೋಡಿ ನಾನಿಲ್ಲಿ ಫಿಶ್ ಫ್ರೈ ಆದಮೇಲೆ ಅದನ್ನು ಬಾಳೆ ಎಲೆ ಮೇಲೆ ಹಾಕಿ ಸರ್ವ್ ಮಾಡಿದ್ದೇನೆ. ಈ ಮೀನು ಫ್ರೈಯನ್ನೆಲ್ಲ ಬಾಳೆ ಎಲೆ ಮೇಲೆ ಹಾಕಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ ಇರ್ತದೆ. ನೀವು ಸಹ ಟ್ರೈ ಮಾಡಿ ಒಮ್ಮೆ. ಹಾಗೆಯೇ ಮೀನು ಫ್ರೈ ಹಾಗೆ ದೊಡ್ಡ ಮೀನಿನ ಸಾರನ್ನೆಲ್ಲ ಮಾಡಿಕೊಂಡು ಊಟನೆಲ್ಲ ಮುಗಿಸಿ ಸಣ್ಣದೊಂದು ನಿದ್ದೆನ ಮುಗಿಸ್ಬಿಟ್ಟು ಕೆಲಸವನ್ನು ಶುರು ಮಾಡ್ಕೊಂಡಿದ್ದೇವೆ. ಟೀ ಕಾಫಿನೆಲ್ಲ ಕುಡಿದ್ಬಿಟ್ಟು ಮಧ್ಯಾಹ್ನ ಸಣ್ಣದೊಂದು ನಿದ್ದೆ ಮಾಡ್ತೇವೆ ನಾವು. ಏಕೆಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಕೆಲಸಕ್ಕೆ ಹೋಗೋರಿಗೆ ಟಿಫಿನ್ ಹಾಗೆ ಮಧ್ಯಾಹ್ನದ ಊಟವನ್ನೆಲ್ಲ ಪ್ರಿಪೇರ್ ಮಾಡಿ ಕೊಡ್ತೇವಲ್ಲ 4 ಗಂಟೆಗೇ ಎದ್ಬಿಟ್ಟು. ಹಾಗಾಗಿ ಸ್ವಲ್ಪ ಮಧ್ಯಾಹ್ನವನ್ನು ನಿದ್ದೆ ಬ್ಯಾಲೆನ್ಸ್ ಮಾಡಬೇಕು ಅಂತ 1 ರಿಂದ ಒಂದು ಅರ್ಧ ತಾಸಾದರೂ ನಿದ್ದೆಯನ್ನು ಮಾಡುವಂಥದ್ದು ನಾವು. ಇಲ್ಲಿ ನಾನು ಮತ್ತು ಅತ್ತೆ ಸಂಜೆ ಹೊತ್ತಿಗೆ ನಮ್ಮ ಮನೆಯ ಎದುರುಗಡೆ ಇರುವ ಹಿತ್ತಲಲ್ಲಿ ಈ ತೆಂಗಿನ ಗರಿಕೆಯನ್ನು ಒಟ್ಟು ಮಾಡ್ಕೊಳ್ತಾ ಇದ್ದೇವೆ. ಯಾಕೆಂದರೆ ಈಗ ಮಳೆ ಬರ್ತದಲ್ಲ, ಬೆಂಕಿ ಹಿಡಿಸ್ಲಿಕ್ಕೆ ತೆಂಗಿನ ಗರಿಕೆ ಬೇಕಾಗ್ತದೆ. ಹಾಗಾಗಿ ನಾವು ಇಲ್ಲಿ ಅದನ್ನು ಒಟ್ಟಾಕಲಿಕ್ಕೆ ಅಂತ ಬಂದಿದ್ದೇವೆ. ನೋಡಿ ಇಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ನನ್ನ ಮಗಳು ಚೆನ್ನಾಗಿ ಆಟ ಆಡ್ಕೊಳ್ತಿದ್ದಾಳೆ. ಅವಳಿಗೆ ಚಪ್ಪಲಿ ಹಾಕಿ ಬಿಟ್ಟಿದ್ದೇವೆ. ಇಡೀ ಹಿತ್ತಲೆಲ್ಲ ಅವಳು ಸುತ್ತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಹಾಗೆಯೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಯೇ ಓಡಾಡಿಕೊಂಡೇ ಇದ್ಲು. ಅವಳನ್ನು ಹಿಡಿಲಿಕ್ಕೇ ಕಷ್ಟ ಆಗ್ತಿತ್ತು ನಮಗೆ. ಹಾಗಾಗಿ ಅವಳಿಗೆ ಒಂದು ಕಡ್ಡಿ ಅಥವಾ ಏನಾದರೂ ಒಂದು ಕೊಟ್ಬಿಟ್ರೆ ನೋಡಿ ಈ ರೀತಿಯಾಗಿ ಅದನ್ನು ಸುಲಿತಾ ಅಲ್ಲೇ ನಿಂತ್ಕೊಂಡು ಬಿಡ್ತಾಯಿದ್ಲು. ಒಂದು 5 ನಿಮಿಷ ಅಥವಾ 10 ನಿಮಿಷ ಅಷ್ಟರೊಳಗೆ ಸ್ವಲ್ಪ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ವಿ. ನೋಡಿ ಇದು ತೆಂಗಿನ ಎಲೆ ಇರ್ತದಲ್ಲ, ಅದರಲ್ಲಿ ಈ ಎದುರುಗಡೆ ಇರುವ ಕೊಡಿ ಗರಿಕೆ ಉಂಟಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಬೆಂಕಿ ಹಿಡಿಸ್ಲಿಕ್ಕೆ ಅಂತ ನಾವು ಒಟ್ಟು ಮಾಡ್ಕೊಳ್ತಾ ಇದ್ದೇವೆ. ನೋಡಿ ನಾನಿಲ್ಲಿ 2 ಕಟ್ಟನ್ನು ಮಾಡ್ತಾ ಇದ್ದೇನೆ. ಇದನ್ನು ಇವಾಗ ಬಳ್ಳಿಯಲ್ಲಿ ಕಟ್ಟಿಬಿಟ್ಟು ಸ್ಟೋರ್ ಮಾಡುವಂಥದ್ದು. ಇದನ್ನು ಒಂದು ಬೆಚ್ಚಗಿನ ಪ್ಲೇಸಲ್ಲಿ ಇಟ್ಟರೆ ಈ ಮಳೆ ಬರುವಾಗ ಬೆಂಕಿ ಹಿಡಿಸ್ಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಹಾಗಾಗಿ ನೋಡಿ ಇಲ್ಲಿ ನಮ್ಮ ಅತ್ತೆಯವರು ಇದನ್ನು ಕಟ್ತಾ ಇದ್ದಾರೆ. ನಮಗೆಲ್ಲ ಇದನ್ನು ಕಟ್ಟಲಿಕ್ಕೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ, ಹಾಗಾಗಿ ಅವರೇನೆ ಮಾಡುವಂಥದ್ದು. ನಾವೇನಿದ್ರು ಈ ರೀತಿಯಾಗಿ ಸಣ್ಣ ಪುಟ್ಟ ಹೆಲ್ಪನ್ನು ಮಾಡಿಕೊಡುವಂಥದ್ದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಕಟ್ತಿದ್ದಾರೆ ಅಂತ. ಇವಾಗ ಹೀಗೇ ಎತ್ಕೊಂಡು ಹೋಗಿಬಿಟ್ಟು ಅದನ್ನು ಮನೆಯೊಳಗೆ ಹಾಕಿಬಿಟ್ರೆ ಆಯಿತು. ಈ ಮಳೆಗಾಲದಲ್ಲಿ ಈ ಮಧ್ಯೆ ಮಧ್ಯೆ ಬಿಸಿಲು ಬರ್ತದಲ್ಲ, 1 ದಿನ ಅಥವಾ 2 ದಿನ, ಆವಾಗೆಲ್ಲ ಈ ತೆಂಗಿನ ಗರಿಕೆ ಎಲ್ಲ ಚೆನ್ನಾಗಿ ಒಣಗಿರ್ತದೆ. ಆವಾಗ ಇದನ್ನು ಕಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿಟ್ಟಿದ್ರೆ ತುಂಬ ಹೆಲ್ಪ್ ಆಗ್ತದೆ ಮಳೆ ಬರುವಾಗ ಬೆಂಕಿ ಇಡಿಸ್ಲಿಕ್ಕೆಲ್ಲ. ಹಾಗಾಗಿ ನಾವು ಫಟಾಫಟ್ ಅಂತ ಮಾಡಿಟ್ಟದ್ದು. ಹಾಗೆಯೇ ಮನೆಯಲ್ಲಿ ತೆಂಗಿನಕಾಯಿ ಸುಲಿದಿಟ್ಟದ್ದು ಖಾಲಿಯಾಗಿತ್ತು, ಹಾಗೆ ನಾನು ಸುಲಿಯುವಂತ ಬಂದದ್ದು. ತೆಂಗಿನಕಾಯಿಯನ್ನು ಯಾವಾಗಲೂ ಕಾಯಮಾಗಿ ನಮ್ಮ ಮಾವ ಸುಲಿದು ಇಡ್ತಾಯಿದ್ರು, ಒಂದು ಬುಟ್ಟಿ ಆಗುವಷ್ಟು. ಇವತ್ತು ನಾನು ಸುಲಿತಾ ಇದ್ದೇನೆ, ಅವರಿಲ್ಲ. ಹಾಗಾಗಿ ನೋಡಿ ಇದು ಕಾಯಿ ಸುಲಿಯುವ ಚಾಕ್. ಇದರಲ್ಲಿ ತುಂಬ ಈಸಿ ಆಗ್ತದೆ ಕಾಯಿ ಸುಲಿಲಿಕ್ಕೆ. ಒಂದು 100 ರಿಂದ 200 ಕಾಯಿ ಆದರೂ ಮಿನಿಮಮ್ ಸುಲಿಬೋದು ಈಸಿಯಾಗಿ. ನಾನಿಲ್ಲಿ ಒಂದು 10 ರಿಂದ 20 ಕಾಯಿಯನ್ನು ಸುಲಿತಾ ಇದ್ದೇನೆ ಅಷ್ಟೇ, ಒಂದು ಬುಟ್ಟಿ ಆಗುವಷ್ಟು ಕಾಯಿ. ನಮಗೆ ಇದು ಒಂದು 10 ರಿಂದ 15 ದಿನ ಆದರೂ ಯೂಸ್ ಬರ್ತದೆ. ಮತ್ತು ಮಸಾಲೆ ಕಡಲಿಕ್ಕೆ, ತಿಂಡಿಗೆ ಎಲ್ಲ ಈ ಮಳೆ ಬರುವಾಗ ಹೊರಗಡೆ ಬಂದು ಕಾಯಿ ಸುಲಿಯಲಿಕ್ಕೆ ತುಂಬ ಕಷ್ಟ ಆಗ್ತದಲ್ಲ, ಹಾಗಾಗಿ ನಾವು ಮೊದಲೇ ಒಂದು ಬುಟ್ಟಿ ಆಗುವಷ್ಟು ಕಾಯಿಯನ್ನು ಸುಲಿದಿಡುವಂಥದ್ದು. ಮತ್ತು ಈ ಕಾಯಿ ಸುಲಿದಿಟ್ಟರೆ ಹಾಳಾಗೋದಿಲ್ವಂತ ನೀವು ಕೇಳ್ಬೋದು. ನೋಡಿ ನಾನು ಈ ಕಾಯಿ ಸುಲಿತಾ ಇದ್ದೇನಲ್ಲ, ಅದರಲ್ಲಿ ತೆಂಗಿನಕಾಯಿಯ ಜುಟ್ಟನ್ನು ಹಾಗೆ ಇಟ್ಟಿದ್ದೇನೆ. ನೋಡಿ ಅದರ ಮೇಲ್ಗಡೆ ಜುಟ್ಟು ಉಂಟಲ್ಲ, ಅದನ್ನು ಹಾಗೆ ಇಟ್ಟು ಸುಲಿತಾ ಇರುವಂಥದ್ದು. ಈ ರೀತಿಯಾಗಿ ಕಾಯಿ ಸುಲಿದಿಟ್ಟರೆ ನಾವು ಎಷ್ಟು ದಿನ ಬೇಕಾದರೂ ತೆಂಗಿನಕಾಯಿಯನ್ನು ಸ್ಟೋರ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಈ ರೀತಿಯಾಗಿ ಸುಲಿಯುವಂಥದ್ದು. ಅದರ ಮೇಲಿರುವ ಜುಟ್ಟನ್ನು ತೆಗೆದ್ರೆ ತೆಂಗಿನಕಾಯಿ ಬೇಗ ಹಾಳಾಗ್ತದೆ. ಹಾಗಾಗಿ ಜುಟ್ಟನ್ನು ಇಟ್ಬಿಟ್ಟು ಸುಲಿಯುವಂಥದ್ದು.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.